ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾಧನಾ ಸ್ಪಿಯರ್. ಇವತ್ತು ಒಂದು ಹಾಟ್ ಟಾಪಿಕ್ನ ಡಿಸ್ಕಸ್ ಮಾಡ್ತಿದ್ದೀವಿ, ದ್ಯಾಟ್ ಈಸ್ ಬೆಂಗಾಲ್ ಎಲೆಕ್ಷನ್ಸ್. ಓಕೆ, ಯು ಕ್ಯಾನ್ ಸಿ ದ ಪಿಕ್ಚರ್ಸ್ ಓವರ್ ಹಿಯರ್. ಅಮಿತ್ ಶಾಜಿ, ಮೋದಿಜಿ ಆ್ಯಂಡ್ ಆಲ್ಸೋ ದಿ ಮಮತಾ ದೀದಿ. ಸೊ ಏನಾಯಿತು ಬೆಂಗಾಲಲ್ಲಿ, ಯಾಕೆ ಅಷ್ಟು 3 ಟರ್ಮ್ಸ್ ಆಳಿರೋವಂಥ ಮಮತಾ ದೀದಿ ಸೋತು ಹೋದರು, ಬಿ ಜೆ ಪಿ ಸಡನ್ನಾಗಿ ಹೆಂಗೆ ರೈಸ್ ಆಯಿತು ಅನ್ನೋದನ್ನು ಒಂದು ಸ್ಟೋರಿ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಬೆಂಗಾಲ್ ಎಲೆಕ್ಷನ್ ಸ್ಟಾರ್ಟ್ ಆಗಿದ್ದು, ಮಮತಾ ಅವರ ಎಂಟ್ರಿ ಬಂದು 1970ಯಲ್ಲಿ ಕೋಲ್ಕತ್ತಾದಲ್ಲಿ ಕಾಲೇಜಸಲ್ಲಿ ಯೂತ್ ಪೊಲಿಟಿಕ್ಸ್ ತುಂಬ ಜಾಸ್ತಿ ನಡೀತಿತ್ತು. ಆವಾಗ ಲೆಫ್ಟಿಸ್ಟ್ ಥಿಂಕಿಂಗ್ ಜಾಸ್ತಿ ಇತ್ತು. ಸೊ ಆವಾಗ ಜೋಗಮಾಯ ಕಾಲೇಜಲ್ಲಿ ಮಮತಾ ಅವರು ಒಂದು ಸ್ಟೂಡೆಂಟ್ ಲೀಡರ್ ಆಗಿ ಅವರು ಅಲ್ಲಿ ಹೊರಹೊಮ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಅವರು ಆ್ಯಕ್ಚುಯಲ್ ಪಾಲಿಟಿಕ್ಸ್ಗೆ ಎಂಟರ್ ಆಗಬೇಕಂದ್ರೆ ಆಫ್ಟರ್ ಇಂದಿರಾ ಗಾಂಧಿಯವರ ಡೆತ್ ಆಯಿತು. ಇಂದಿರಾ ಗಾಂಧಿಯವರ ಕೊಲೆ ಆದಮೇಲೆ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಟ್ಟು ಮಮತಾ ದೀದಿಯವರಿಗೆ. ಯಾರು ಅಗೇನ್ಸ್ಟ್ ಅಂದರೆ CPM ಲೀಡರ್ ಇದ್ದರು, ಸೋಮನಾಥ್ ಚಾಟರ್ಜಿ ಅಂತ. ಇವರ ಅಪೋಸಿಟಾಗಿ ಮಮತಾ ಅವರು ಒಂದು ಹ್ಯಾಟ್ರಿಕ್ ಗೆಲುವನ್ನು ಗೆದ್ದಿದ್ರು. ಹಾಗಾಗಿ ಅವರು ಫೇಮಸ್ ಆದರು. ಬಟ್ ಅದಾದ ನಂತರ ಸ್ವಲ್ಪ ದಿನಗಳಲ್ಲಿ CPM ಅವ್ರನ್ನ ಅಟ್ಯಾಕ್ ಮಾಡಿತ್ತು. ಸೊ ಬಟ್ ಈ ಕಾಂಗ್ರೆಸ್, ಈ ಲೆಫ್ಟಿಸ್ಟ್, ಈ CPM ಪಾರ್ಟಿ ವಾಸ್ ದ ಲೆಫ್ಟ್ ಪವರ್. ಓಕೆ, ಈ ಕಾಂಗ್ರೆಸ್ ಈ CPM ಅವ್ರ ಜೊತೆಗೆ ಸ್ವಲ್ಪ ಸಾಫ್ಟ್ ಕನೆಕ್ಷನ್ನ ಹೊಂದಿತ್ತು. ಬಟ್ ಮಮತಾ ಅವರಿಗೆ ತಲೆಯಲ್ಲಿ ಏನಿತ್ತು ಅಂದರೆ, ನಮಗೆ ಲೆಫ್ಟ್ ಅವರ್ ಜೊತೆ ಇರೋದಿಲ್ಲ, ಇವ್ರದ್ದು ಐಡಿಯಾಲಜಿ ಬೇರೆ ಇತ್ತು. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರಂದರೆ 1988ಅಲ್ಲಿ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಅಂತ TMC ಪಾರ್ಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಿಕಾಸ್ ಅವರಿಗೆ ಈ ಕಾಂಗ್ರೆಸ್ ಆಗಲಿ, ಅಂದರೆ ಈ ಕಾಂಗ್ರೆಸ್ ಕೂಡ ಲೆಫ್ಟಿಸ್ಟ್ ಪಾರ್ಟಿನೇ, ಬಿಕಾಸ್ CPM ಕೂಡ ಲೆಫ್ಟಿಸ್ಟ್. ಸೊ ಇವ್ರ ಜೊತೆ ನಮ್ಮ ಐಡಿಯಾಲಜಿ ಮ್ಯಾಚ್ ಆಗಲ್ಲ, ನಾನು ಒಂದು ಸ್ವಂತ ಪಾರ್ಟಿನ ತೆಗಿತೀನಿ ಅಂತ 1988ಅಲ್ಲಿ ಅವರು ತಮ್ಮದೇ ಆದಂತಹ ಒಂದು ಪಾರ್ಟಿನ ಒಂದು ತೆಗೆದ್ರು, ದಟ್ ಈಸ್ TMC. ಸೊ ಆವಾಗ ಏನಾಗಿತ್ತು ಆ ಟೈಮಲ್ಲಿ ಅಂದರೆ, ಈ ಸಿಂಗೂರಲ್ಲಿ ಟಾಟಾ ಪ್ಲಾಂಟ್ ಒಂದು ಇಂಡಸ್ಟ್ರಿನ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು. ಇನ್ನು ನಂದಿಗ್ರಾಮಲ್ಲಿ ಕೆಮಿಕಲ್ ಹಬ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಮೇಜರ್ ಲ್ಯಾಂಡ್ ಅಕ್ವಿಸಿಷನ್ಸಲ್ಲಿ ನಡೀತಾ ಇತ್ತು ಈ ಇಂಡಸ್ಟ್ರಿಗಳನ್ನು ತರೋಕ್ಕೆ. ಆದ್ದರಿಂದ ಇದು ಏನಾಗಿತ್ತು ಅಂದರೆ, ಇವೆರಡೂ ಊರಿನಲ್ಲಿ ಇದು ಮೇಜರ್ ಡ್ರಾಬ್ಯಾಕ್ ಫಾರ್ ದಿ ಲೆಫ್ಟಿಸ್ಟ್ ಪಾರ್ಟಿಗಳು ಈ ಡೆವಲಪ್ಮೆಂಟನ್ನು ತರೋಕ್ಕೆ ಹೋಗಿ ಅಲ್ಲಿರೋ ಹಳ್ಳಿ ಜನರಿಗೆ ಅವರಿಂದ ತಮ್ಮ ಭೂಮಿಯನ್ನು ಕಸಿಯುತ್ತಿದ್ದಾರೆ ಅಂತ ಹೇಳಿ ಇದನ್ನು ಒಂದು ನರೇಟಿವ್ ಸೆಟ್ ಮಾಡಿಕೊಂಡು ಇದರ ಅಡ್ವಾಂಟೇಜನ್ನು ಮಮತಾ ಅವರು ತಗೋತಾರೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ, ಒಂದು ಹಂಗರ್ ಸ್ಟ್ರೈಕ್ ಅಂದರೆ ಉಪವಾಸ ಸತ್ಯಾಗ್ರಹ ಮಾಡಿ ಈ ಲ್ಯಾಂಡ್ ಅಕ್ವಿಸಿಷನ್ನ ಬಿಡಬೇಕು, ಇಲ್ಲಿ ನೀವು ಇದನ್ನು ಇಂಡಸ್ಟ್ರೀಸ್ನ ತರಬೇಡಿ ಅಂತ ಹೇಳಿ ಒಂದು ಚಳವಳಿಯನ್ನು ನಡೆಸ್ತಾರೆ. ಆಗ ಟಾಟಾ ಪ್ಲಾಂಟ್ ಏನು ಮಾಡುತ್ತೆ, ಇಷ್ಟೊಂದು ಬ್ಯಾಕ್ಲಾಶ್ ಆಗ್ತಿದೆ ಅಂತ ತಮ್ಮ ಪ್ಲಾಂಟನ್ನು ಅವರು ಗುಜರಾತ್ಗೆ ಶಿಫ್ಟ್ ಮಾಡ್ತಾರೆ. ಬಟ್ ಈ ನಂದಿಗ್ರಾಮಲ್ಲಿ ನಡೀತಿರೋ ಕೆಮಿಕಲ್ ಹಬ್ ಅಗೇನ್ಸ್ಟ್ ನಡೀತಿರೋ ಒಂದು ಇದರಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಜನ ಪೊಲೀಸ್ನಿಂದ ಇಂಜೂರ್ ಆಗಿಬಿಡ್ತಾರೆ, ಅಂದರೆ ಶೂಟ್ ಮಾಡಿ ಸತ್ತೋಗ್ಬಿಡ್ತಾರೆ. ಆವಾಗ ಈ TMC ಪಾರ್ಟಿಯವರು ಒಂದು ಘೋಷಣೆಯನ್ನು ತರ್ತಾರೆ, ಮಾಟಿ ಮತ್ತು ಮಾನುಷ್, ಅಂದರೆ ನಮಗೆ ತಾಯಿ, ಮಣ್ಣು ಮತ್ತು ನಾವು ಮನುಷ್ಯರು ಏನಿರ್ತೀವಲ್ಲ, ಇದು ಇಂಪಾರ್ಟೆಂಟ್. ನಮ್ಮ ಭೂಮಿ, ಮಾಟಿ ಅಂದರೆ ಮಣ್ಣು, ನಮ್ಮ ಮಣ್ಣನ್ನು ನಾವು ಯಾರಿಗೂ ಬಿಟ್ಕೊಡಲ್ಲ, ನಮಗೆ ಬೇಕು, ನಮ್ಮದಿದು, ನಮ್ಮ ತಾಯಿ ಇದು ಅನ್ನೋವಂಥ ಒಂದು ಘೋಷಣೆಯನ್ನು ತಂದು ಅಲ್ಲಿರುವಂಥ ರೂರಲ್ ಪೀಪಲ್ಗೆ, ಅಲ್ಲಿರೋ ಜನಕ್ಕೆ ಕನೆಕ್ಟ್ ಆದರು. ಯಾರು? ಮಮತಾ ದೀದಿಯವರು ಕನೆಕ್ಟ್ ಆದರು. ಹೀಗಾಗಿ ಅವರು 2011ನಲ್ಲಿ ಫಸ್ಟ್ ವಿಮೆನ್ CM ಆಫ್ ದಿ ಬೆಂಗಾಲ್ ಆದರು. ಹೀಗಾಗಿ ಅವರು ರೂರಲ್ ಪೀಪಲಿಗೆಲ್ಲ ಕನೆಕ್ಟ್ ಆಗಿಬಿಟ್ಟಿದ್ರು. ಅದಾದ ನಂತರ ಇವರು 3 ಟೈಮ್ಸ್ ಕಂಟಿನ್ಯೂಸ್ಲಿ ಇವರೇನಾಗಿದ್ದಾರೆ ಅಂದರೆ CM ಆಫ್ ಬೆಂಗಾಲ್, ಚೀಫ್ ಮಿನಿಸ್ಟರ್ ಆಫ್ ಬೆಂಗಾಲ್ ಆಗಿದ್ದಾರೆ. ಬಟ್ 2021ನಲ್ಲಿ BJP ಬೆಂಗಾಲ್ಗೆ ಎಂಟರ್ ಆಯಿತು. ಅದಕ್ಕಿಂತ ಮುಂಚೆ BJP ಈ ಪಿಕ್ಚರಲ್ಲಿ ಇರಲೇ ಇಲ್ಲ. ಸೊ 2021ನಲ್ಲಿ BJP ಬಂತು. ಬಟ್ TMC ಏನು ಪ್ರಾಜೆಕ್ಟ್ ಮಾಡ್ತು ಅಂದರೆ, ದೆಮ್ಸೆಲ್ವ್ಸ್ ಆಸ್ ದಿ ಪ್ರೊಟೆಕ್ಟರ್ಸ್ ಆಫ್ ದಿ ಬೆಂಗಾಲಿ ಕಲ್ಚರ್. ನಮ್ಮನ್ನು ಬಿಟ್ಟು ಬೆಂಗಾಲ್ನ ಕಲ್ಚರನ್ನು ಬೇರೆ ನ್ಯಾಷನಲ್ ಪಾರ್ಟಿಗಳು ಪ್ರೊಟೆಕ್ಟ್ ಮಾಡಲ್ಲ, ನಾವು ರೀಜ್ನಲ್ ಪಾರ್ಟಿ, ನಾವೇ ಬೆಂಗಾಲ್ನ ಸಂಸ್ಕೃತಿಯನ್ನು ಕಾಪಾಡ್ತೇವೆ, ಬೇರೆಯವ್ರು ಬಂದರೆ ಅವರು ಇದು ನಮ್ಮ ಸಂಸ್ಕೃತಿ ಹಾಳಾಗುತ್ತೆ ಅನ್ನೋ ಥರ ಇವರು ಪ್ರೊಜೆಕ್ಟ್ ಮಾಡ್ತಾರೆ. ಇವರು ಆವಾಗಲೇ ಇದು ಮಮತಾ ಅವರ 3rd ಟರ್ಮ್ ಇರುತ್ತೆ. ಬಟ್ ಆವಾಗ ಏನಾಗುತ್ತೆ ಅಂದರೆ, ಕೋವಿಡ್ ಹಿಟ್ ಆಗುತ್ತೆ. ಈ ಕೋವಿಡ್ ಟೈಮಲ್ಲಿ ಅಲ್ಲಿ ಆಗ್ತಿರುವಂಥ ಹಾಸ್ಪಿಟ್ಲಲ್ಲಿ ಎಷ್ಟೋ ಜನ ಸಾಯ್ತಿರ್ತಾರೆ, ಏನೇನಾಗ್ತದೆ, ಕರಪ್ಷನ್ನಿಂದ ಯಾರಿಗೂ ಬೆಡ್ ಸಿಗ್ತಿರಲ್ಲ. ಹೀಗಾಗಿ
ಇದನ್ನೆಲ್ಲ ಇವರು ವೀಡಿಯೋಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಅನ್ನೋ ಕಾರಣಕ್ಕೆ ಮೊಬೈಲ್ ವಾಸ್ ಬ್ಯಾನ್ಡ್ ಇನ್ ದಿ ಹಾಸ್ಪಿಟಲ್ಸ್ ಟು ಹೈಡ್ ದಿ ರಿಯಾಲಿಟಿ. ಅಲ್ಲಿ ಏನು ನಡೀತಾ ಇರುತ್ತೋ ಅದನ್ನು ಯಾವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರ್ದು, ಜನರಿಗೆ ಒಂದು ಅಧಿಕಾರ ಫ್ರೀಡಮ್ ಅನ್ನೋದನ್ನೇ ಕೊಟ್ಟಿರಲ್ಲ, ಆ ಥರ ಮಾಡ್ತಿರ್ತಾರಲ್ಲಿ. ದೋಸ್ ಹೂ ಕ್ವೆಶ್ಚನ್, ಯಾರಾದರೂ ಅಲ್ಲಿ ನಡೀತಿರುವಂಥ ಒಂದು ದಬ್ಬಾಳಿಕೆಯನ್ನು ಕ್ವೆಶ್ಚನ್ ಮಾಡಿದರೆ ಅವರನ್ನು ಜೈಲಿಗೆ ಹಾಕಲಾಗ್ತಿತ್ತು, ಫೇಕ್ ಕೇಸಸ್ ಮೂಲಕ ಅಥವಾ ಯಾವುದೋ ಒಂದು ಏನೋ ಒಂದು ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಹಾಕಲಾಗ್ತಿತ್ತು. ಸೊ ಇದರಲ್ಲಿ ಗೌರ್ಮೆಂಟ್ ಇನ್ವಾಲ್ವ್ಡ್ ಇನ್ ದಿ ಎಕ್ಸ್ಟಾರ್ಷನ್ ರ್ಯಾಕೆಟ್ ಹಾಗೂ ಕಮಿಷನ್ ಟು ದಿ ಪೊಲಿಟಿಕಲ್ ಲೀಡರ್ಸ್. ಪ್ರತಿಯೊಂದು ಕೆಲಸ ಮಾಡ್ಕೋಬೇಕಂದ್ರೂ ಪಂಚಾಯತ್ ಲೆವೆಲಿಂದ ಹಿಡಿದು ಪೊಲಿಟಿಕಲ್ ಲೀಡರ್ಸ್ಗೆ ಸರ್ಟನ್ ಕಮಿಷನ್ ಅಂತ ಕೊಡಬೇಕಾಗಿತ್ತು. ಈ ರೀತಿ ಒಂದು ಎಂಟೈರ್ ನೆಟ್ವರ್ಕ್ ಅವರಲ್ಲಿ ತಯಾರಾಗಿಬಿಟ್ಟಿತ್ತು. ಬೆಂಗಾಲಲ್ಲಿ ಯಾರು ನಾನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೀನಿ, ಮಾಟಿ ಮನುಷ್ಯ ಅಂತ ಹೇಳಿ ಏನು ಹೇಳಿದ್ರೋ ಅವರೇ ಇವತ್ತು ಅಂದರೆ ರಕ್ಷಕರೇ ಭಕ್ಷಕರಾಗಿಬಿಟ್ಟಿದ್ರು. ಇದು ಜನಕ್ಕೆ ಅರ್ಥ ಆಗ್ತಿತ್ತು. ಬಟ್ ಏನು ಮಾಡೋದು, ಅಲ್ಲಿರೋರು ಎಲ್ಲರೂ ಈ ಗೂಂಡಾಗಳು, ಆಮೇಲೆ ಇದ್ರ ಥರ ಒಂದು ಏನಂತಾರೆ ಗೂಂಡಾ ರಾಜ್ ಥರ ನಡೆದು ಹೋಗಿತ್ತು. ಅಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೂಡ ಹೋಗ್ಬಿಟ್ಟಿತ್ತು. ಯಾರಿಗೆ ತಮ್ಮದೇ ಆದಂಥ ಒಂದು ಓನ್ ಬಿಸ್ನೆಸ್ಸನ್ನು ತಗೊಳ್ಳೋಕ್ಕೂ ಆಗ್ತಿರಲಿಲ್ಲ. ಇನ್ನೊಂದು ಏನಾಯಿತು ಅಂದರೆ SSC ಜಾಬ್ ಸ್ಕ್ಯಾಮ್ ಆಯಿತು. ಇಲ್ಲಿ 25,000 ಟೀಚರ್ ಜಾಬನ್ನು ಕರಪ್ಷನ್ ಮೂಲಕ ಎಲ್ಲ ಜಾಬ್ಸನ್ನು ದುಡ್ಡು ಕೊಟ್ಟವ್ರಿಗೆ ಕೊಟ್ಬಿಟ್ಟಿದ್ರು. ಸೊ ಇದು ಹೈಕೋರ್ಟ್ಗೆ ಹೋಗಿ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಇಲ್ಲಿರೋ ಈ 25,000 ಜಾಬ್ಸನ್ನು ಸಹ ತೆಗೆದು ಹಾಕಿಬಿಟ್ರು. ಆವಾಗ ಈ ಥರ ಒಂದೊಂದೇ ಸ್ಕ್ಯಾಮ್ಗಳನ್ನ ಹೊರಗೆ ತೆಗಿತಾ ಬಹಳಷ್ಟು ಪೊಲಿಟಿಷಿಯನ್ಸನ್ನ ಜೈಲಿಗೆ ಹಾಕಿದ್ರು. ಈ ಪೊಲಿಟಿಷಿಯನ್ಸ್ನ ಏನು ಮಾಡ್ತಿದ್ರು ಅಂದರೆ TMCಯಿಂದ ತೆಗೆದು ಹಾಕ್ತಿದ್ರು. ಸೊ ಈ ಥರ ಮಾಡ್ತಿದ್ದಾಗ TMC ಒಂದು ನರೇಟಿವ್ನ ಸೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತಂದರೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಂತ ED ಆ್ಯಂಡ್ CBI ಇವೆಲ್ಲ ಏನು ಮಾಡ್ತಿದೆ, ಇವರು ರೇಡ್ಸನ್ನು ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ಮಾಡ್ತಿದ್ದಾರೆ. ಅಪೋಸಿಷನ್ ಪಾರ್ಟಿಯಲ್ಲಿರೋರನ್ನ ಮಾತ್ರ ಇವರು ರೇಡ್ ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿದರೂ ನಮ್ಮ ಮೇಲೆ ಸುಮ್ಮನೆ ಏನೋ ಒಂದು ಅಪವಾದ ಹೊರಿಸಿ ನಮ್ಮನ್ನು ಜೈಲಿಗೆ ಹಾಕ್ತಿದ್ದಾರೆ ಅಂತ ಒಂದು ನರೇಟಿವ್ನ TMC ಸೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು. ಬಟ್ ಅಲ್ಲಿರೋ ರಿಯಾಲಿಟಿ ಜನರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಈ ಸೆಂಟ್ರಲ್ ಗೌರ್ಮೆಂಟಿನ ಈ ಇನ್ಸ್ಟಿಟ್ಯೂಷನ್ನ ಅವರು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿರೋ ಪೊಲೀಸು CBI ಅವರಿಗೆ ಕೋಆಪ್ರೇಟ್ ಮಾಡ್ತಿರಲಿಲ್ಲ. ಇದು ಒಂದು ಮೇಜರ್ ರೀಸನ್ ಆಯಿತು. ಆವಾಗ ಸುಪ್ರೀಂ ಕೋರ್ಟ್ ಅವರಿಗೆ ವಾರ್ನ್ ಮಾಡಿತು, ಯಾಕೆಂದರೆ ಪೊಲೀಸ್ CBI ಜೊತೆಗೆ ಕೋಆಪ್ರೇಟ್ ಮಾಡಬೇಕು ಅಂತ. ಇನ್ನೊಂದು ಮೇಜರ್ ಇನ್ಸಿಡೆಂಟ್ ಆಗಿದ್ದು RJ ಕರ್ ರೇಪ್ ಕೇಸ್. ಇದು ನ್ಯೂಸಲ್ಲೆಲ್ಲ ತುಂಬ ಬಂದಿತ್ತು, ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗಿತ್ತು. ಯಾಕಂದರೆ ಇದು ಅವರ ವಿಮೆನ್ ವೋಟರ್ಸನ್ನ ಕಳ್ಕೊಳ್ಳೋದಕ್ಕೆ ಮೇಜರ್ ಕಾರಣ ಆಯಿತು. ಯಾವ ಮಮತಾ ಬ್ಯಾನರ್ಜಿ ರೂರಲ್ ಕನೆಕ್ಷನ್ನ ಬೆಳೆಸ್ಕೊಂಡಿದ್ರೋ, ಯಾರು ಹೋಗಿ ನಾನು ವಿಮೆನ್ ಸೇಫ್ಟಿನ ಎನ್ಶೋರ್ ಮಾಡ್ತೀನಿ ಅಂತ ಹೇಳಿದ್ರು ಅವರೇ ಈ RJ ಕರ್ ಕೇಸಲ್ಲಿ ದೊಡ್ಡ ದೊಡ್ಡ ಜನರನ್ನು ಸೇವ್ ಮಾಡೋ ಸಲುವಾಗಿ ಈ ಕೇಸನ್ನು ನೆಗ್ಲೆಕ್ಟ್ ಮಾಡಿಬಿಟ್ರು. ಸೊ ಬಟ್ ಇದು ನ್ಯಾಷನಲ್ ಇಶ್ಯೂ ಆಗಿಬಿಡ್ತು. ಸೊ ಇಲ್ಲಿ ವಿಮೆನ್ ವೋಟರ್ಸ್ ಹೋಗ್ಬಿಟ್ರು. ದೆನ್ ಸಂದೇಶ್ ಖಾಲಿ ಗರ್ಲ್ಸ್ ರೇಪ್ ಬೈ ಈ TMC ವರ್ಕರ್ಸ್ ಅಂದರೆ TMC ಗೂಂಡಾಗಳೇನಿರ್ತಾರೆ, ಈ ಸಂದೇಶ್ ಖಾಲಿ ಅನ್ನುವಂಥ ಒಂದು ರೀಜನ್ ಅಂದರೆ ಇದು ಬೆಂಗಾಲಲ್ಲಿರೋವಂಥ ರೀಜನ್, ಅಲ್ಲಿ ಗರ್ಲ್ಸ್ನ ರೇಪ್ ಮಾಡ್ತಿದ್ರು. ಸೊ ಇದನ್ನು ಅವರು ಎಷ್ಟೋ ವರ್ಷಗಳಿಂದ ತಡ್ಕೊಂಡು ಬರ್ತಾನೇ ಇದ್ದರು. ಬಟ್ ಇದನ್ನು ಕ್ವೆಶನ್ ಮಾಡೋರು ಯಾರೂ ಇಲ್ಲಾಗಿದ್ರು. ಸೊ ಈಗ BJP ಒಂದು ಮಾಸ್ಟರ್ ಸ್ಟ್ರೋಕ್ನ ತಂತು. ಏನಂದರೆ ಈ ಇಶ್ಯೂಸ್ನೆಲ್ಲ ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಯಿತು. ಇನ್ನೂ ಒಂದು ಏನು ಮಾಸ್ಟರ್ ಸ್ಟ್ರೋಕ್ ಪ್ಲೇ ಮಾಡಿದ್ದು ಅಂದರೆ, ಯಾರಿಗೆ ಟಿಕೆಟ್ ಕೊಟ್ಟರು ಅಂದರೆ BJP ಟಿಕೆಟ್, ವಿಕ್ಟಿಮ್ಸ್ ಮದರ್. ಈ RJ ಕರ್ ಕೇಸ್ ರೇಪ್ ಕೇಸನ್ನು ಏನು ತಾಯಿ ಇದ್ರಲ್ಲ ರತ್ನ ಅಂತ ಹೇಳಿ ಅವ್ರ ಆ ಮದರ್ಗೆ ಏನು ಕೊಟ್ಟರು, BJP ಟಿಕೆಟ್ ಕೊಟ್ಟರು. ಸೊ ದೆನ್ ಆವಾಗ ಹೆಂಗೆ ಅನಿಸ್ತು ಅಂದರೆ ಅಲ್ಲಿರೋ ಜನರಿಗೆ ನಮ್ಮ ವಿಮೆನ್ ಸೇಫ್ಟಿ ಇನ್ಶೂರ್ ಆಯಿತು ಅಂತ. ಸೊ ದೆನ್ ಮತ್ತೆ ಇನ್ನೂ ಒಂದು ಮೇಜರ್ ಥಿಂಗ್ ಏನಿತ್ತು ಅಂದರೆ, ಅಲ್ಲಿ ಇಲ್ಲೀಗಲ್ ಬಾಂಗ್ಲಾದೇಶಿ ವೋಟರ್ಸ್ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು, ಬಟ್ ಪ್ರೂವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಸ್ಪೆಷಲ್ ಟೂಲ್, ದಟ್ ಈಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ದಟ್ ಈಸ್ ಕಾಲ್ಡ್ SIR. ಇದು ಆರ್ಟಿಕಲ್ 324 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅಂದರೆ, ರಿವೈಸ್ ದಿ ವೋಟರ್ ಲಿಸ್ಟ್. ಇಲ್ಲಿ ರಿಮೂವಲ್ ಆಫ್ ಗೋಸ್ಟ್ ವೋಟರ್ಸ್, ರಿಮೂವ್ ದಿ ಡೆಡ್, ಶಿಫ್ಟೆಡ್ ಆ್ಯಂಡ್ ಇಲ್ಲಿಗಲ್ ವೋಟರ್ಸನ್ನು ರಿಮೂವ್ ಮಾಡೋಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಾರೆ. ಇದರಲ್ಲಿ ಏನಾಯಿತು ಅಂದರೆ 90 lakh ವೋಟರ್ಸ್ ವರ್ ರಿಮೂವ್ಡ್. ಇದು ದೊಡ್ಡ ಇಶ್ಯೂ ಆಗಿತ್ತು. 90 lakh ವೋಟರ್ಸ್ನ ಹೆಂಗೆ ರಿಮೂವ್ ಮಾಡ್ತೀರಾ ನೀವು? TMC ಏನು ಮಾಡ್ತು, ಇದನ್ನು ಅಪೋಸ್ ಮಾಡ್ತು. ನೀವು ಬೇಕು ಅಂತ ಮೈನಾರಿಟಿಯಲ್ಲಿರುವಂಥವ್ರನ್ನ ವೋಟರ್ ಲಿಸ್ಟಿಂದ ತೆಗೆದು ಹಾಕ್ತಿದ್ದೀರಾ ಅಂತ ಹೇಳಿ. ಬಟ್ ಆಲ್ ಆಫ್ ದೆಮ್ ವೇರ್ ಬಾಂಗ್ಲಾದೇಶೀಸ್ ಆ್ಯಂಡ್ ಇಲ್ಲಿಗಲ್ ವೋಟರ್ಸೇ ಇದ್ದರು. ಹಾಗಾಗಿ ಅದು ಇದು ಆಗಲಿಲ್ಲ. BJP ಸೇಡ್ ಇಟ್ ವಾಸ್ ದ ಇಶ್ಯೂ ಆಫ್ ನ್ಯಾಷನಲ್ ಸೆಕ್ಯೂರಿಟಿ, ಬಿಕಾಸ್ ಇಲ್ಲಿಗಲ್ ಮೈಗ್ರೆಂಟ್ಸನ್ನು ನಮ್ಮ ದೇಶದಲ್ಲಿ ಇಟ್ಕೊಂಡು ಅವ್ರನ್ನ ವೋಟರ್ಸ್ನಾಗಿ ಮಾಡೋದು ಅದು ನ್ಯಾಷನಲ್ ಸೆಕ್ಯೂರಿಟಿಗೆ ಹಾರ್ಮ್ ಮಾಡುತ್ತೆ ಅನ್ನೋದನ್ನು BJP ಎತ್ತಿ ಹಿಡಿತು. ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ, AJUP ಪಾರ್ಟಿ ಅಂತ, ಇದು ಯಾರಾದರೆ ಹ್ಯುಮಾಯೂನ್
ಕಬೀರ್ ಅನ್ನೋರು, ಇವರು ಎಕ್ಸ್ ಟಿ ಎಮ್ ಸಿ ಲೀಡರ್. ಮೊದಲು ಟಿ ಎಮ್ ಸಿಯಲ್ಲೇ ವರ್ಕ್ ಮಾಡ್ತಿದ್ರು, ಟಿ ಎಮ್ ಸಿ ಲೀಡರ್ ಆಗಿದ್ದರು. ಬಟ್ ಆಮೇಲೆ ಅವರು ಟಿ ಎಮ್ ಸಿಯಿಂದ ಬಿಟ್ಟು ಅಂದರೆ ಟಿ ಎಮ್ ಸಿ ಅವ್ರನ್ನ ಹೊರಗಾಕಿದ ಮೇಲೆ ಇವರು ಒಂದು AJUP ಅನ್ನೋ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ರು. ಇವರು ಈ ಮುರ್ಷಿದಾಬಾದ್ ಮತ್ತು ಮಾಲ್ದಾ ಅನ್ನೋ ರೀಜನ್ಸ್, ಈ ಎರಡೂ ಏರಿಯಾಲಿ ಟಿ ಎಮ್ ಸಿ ತುಂಬ ಹೋಲ್ಡ್ ಇತ್ತು. ಬಟ್ ಈ AJUP ಪಾರ್ಟಿ ಬಂದಮೇಲೆ ಇಲ್ಲಿರೋ ಮುಸ್ಲಿಂ ವೋಟರ್ಸು AJUP ಪಾರ್ಟಿಗೆ ಹೋಯಿತು. ಸೊ ಹೀಗಾಗಿ ಆರ್ಜೇಕರ್ ಕೇಸಿಂದ ಹೋಗಿದ್ದು ಎಲ್ಲ ವಿಮೆನ್ ವೋಟರ್ಸ್ನ ಕಳ್ಕೊಂತು ಟಿ ಎಮ್ ಸಿ. ಹಾಗೆ AJUP ಪಾರ್ಟಿ ಈ ಮುರ್ಷಿದಾಬಾದ್ ಮತ್ತು ಮಾಲ್ದಾ ರೀಜನಲ್ಲಿರೋ ಮುಸ್ಲಿಮ್ಸ್ನ ಕಳ್ಕೊತು. ಹಾಗಾಗಿ ಟಿ ಎಮ್ ಸಿ ಮತ್ತು ಇಲ್ಲಿ 90 lakh ವೋಟರ್ಸ್ ಇಲ್ಲಿಗಲ್ ಬಾಂಗ್ಲಾದೇಶೀಸು ಹೋಗಿದ್ರು. ಹೀಗಾಗಿ ಟಿ ಎಮ್ ಸಿ ಹಾಕಬೇಕಾಗಿರೋ ವೋಟ್ಸ್ ಎಲ್ಲ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತು. ಹಾಗಾಗಿ ಇನ್ನು ನೆಕ್ಸ್ಟ್ BJPದು ಇನ್ನೊಂದು ಕೆಲಸ ಏನಂದರೆ RSSನ ಸಹಾಯ ತಗೊಂಡು ಪೋಲಿಂಗ್ ಬೂತ್ ಹತ್ರ ಪನ್ನಾ ಪ್ರಮುಖ್ ಸಿಸ್ಟಮ್ ಅನ್ನೋದನ್ನು ತಂತು. ಏನಿದು ಪನ್ನಾ ಪ್ರಮುಖ್ ಸಿಸ್ಟಮ್ ಅಂತಂದರೆ, ಒಂದು ವರ್ಕರ್ಗೆ, ಅಂದರೆ ಒಂದು ಪಾರ್ಟಿ ವರ್ಕರ್ಗೆ ಒಂದು ಪೇಜ್ನ ಕೊಡಲಾಗಿತ್ತು. ಒಂದು ಪೇಜ್ ಯಾವುದಂದರೆ ವೋಟರ್ ಲಿಸ್ಟ್. ಅಲ್ಲಿ ಎಷ್ಟು ಜನ ಇರ್ತಾರೋ ಅವರ ಸೇಫ್ಟಿ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿತ್ತು. ಈ ಟಿ ಎಮ್ ಸಿ ಗೂಂಡಾಸ್ ಏನು ಮಾಡ್ತಿದ್ರು ಅಂದರೆ, ಈ ಲೋಕಲ್ ಜನರಿಗೆ ಹೋಗಿ ಹೆದರ್ಸ್ತಿದ್ರು, ನೀವು ವೋಟ್ ಟಿ ಎಮ್ ಸಿಗೆ ಹಾಕಬೇಕು, ಇಲ್ಲಾಂದರೆ ನಿಮ್ಮ ಮಕ್ಕಳನ್ನ ರೇಪ್ ಮಾಡ್ತೀವಿ, ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಬಟ್ ಈ ಒಂದು ವರ್ಕರ್ ಏನು ಮಾಡ್ತಿದ್ದ ಅಂದರೆ, ಒಂದು ಪೇಜಲ್ಲಿ ಬರೋವಂಥ ಯಾವ ವೋಟರ್ಸ್ ಇದ್ರೋ ಆ ವೋಟರ್ಸ್ನ ಸೇಫ್ಟಿ ಅಂದರೆ ಲೋಕಲಿ ಅವ್ರಿಗೆ ಹೋಗಿ ಕನೆಕ್ಟೆಡ್ ಟಚ್ಚಲ್ಲಿ ಗ್ರೌಂಡ್ ವಾಕ್ ಮಾಡ್ತಾಯಿದ್ರು, ಅವ್ರ ಜೊತೆ ಇದ್ದು ಅವರ ಸೇಫ್ಟಿಯನ್ನು ಎನ್ಶೋರ್ ಮಾಡ್ತಾಯಿದ್ರು. ಅದಷ್ಟೇ ಅಲ್ಲದೆ BJP ಮತ್ತೆ ಏನು ಎನ್ಶೋರ್ ಮಾಡ್ತು ಅಂದರೆ, ನ್ಯೂ ಸ್ಕೀಮ್ಸನ್ನು ತಂದುಕೊಡ್ತೀವಿ ನಾವು ವಿಮೆನ್ಸಿಗೋಸ್ಕರ. ಹಾಗೆ ಸೆಂಟ್ರಲ್ ಗೋರ್ಮೆಂಟ್ ವರ್ಕರ್ಸಿಗೆ ನಾವು 7th ಪೇ ಕಮಿಷನ್ನ ಜಾರಿ ಮಾಡ್ತೀವಿ. ಹಾಗೆ ಆಸ್ಪಿರೇಷನ್ ಬಂಗಾಲ್ ಅನ್ನೋವಂಥ ಒಂದು ಬಂಗಾಲ್ಗೆ ಹೊಸ ಹೊಸ ಇಂಡಸ್ಟ್ರೀಸ್ನ ತರ್ತೀವಿ. ಇನ್ನು BJPಯ ಕೋರ್ ಐಡಿಯಾಲಜಿ ಆದಂತಹ ಹಿಂದುತ್ವ, ಅದನ್ನು ತರ್ತೀವಿ. ಹಿಂದುತ್ವವನ್ನು ನಾವು ಇದನ್ನು ಮಾಡ್ತೀವಿ. UCC ಯೂನಿಫಾರ್ಮ್ ಸಿವಿಲ್ ಕೋಡ್ನ ತರ್ತೀವಿ, CAAನ ತರ್ತೀವಿ ಅಂತ ಹೇಳಿದರು. ಇನ್ನು ಇನ್ನೊಂದು ಮೇಜರ್ ಏನಂದರೆ ದುರ್ಗಾ ಸ್ಕ್ವಾಡ್ ಫಾರ್ ದಿ ವಿಮೆನ್ ಸೇಫ್ಟಿಗೋಸ್ಕರ ದುರ್ಗಾ ಸ್ಕ್ವಾಡ್ ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಹಾಗೆ ಎಲ್ಲ ಕಡೆಯೂ CRPF ಡಿಪ್ಲಾಯ್ ಮಾಡಲಾಗಿತ್ತು. ಹೀಗಾಗಿ ಅಲ್ಲಿರೋ ಜನ ಸೇಫ್ ಫೀಲ್ ಮಾಡಿದ್ರು. CRPF ಇರೋದ್ರಿಂದ ಅಲ್ಲಿರೋ ಜನ ಸೇಫ್ ಫೀಲ್ ಮಾಡಿ ಎಲ್ಲರೂ ಬಂದು ವೋಟ್ ಹಾಕಿದರು. ಅವ್ರಿಗೆ ಏನು ಇಷ್ಟನೋ, ಯಾವ ಪಾರ್ಟಿ ಇಷ್ಟನೋ ಅದಕ್ಕೆ ವೋಟ್ ಹಾಕಿದರು. ದಟ್ ಈಸ್ 92.47% ಆಫ್ ವೋಟ್ಸ್ ವೇರ್ ಕ್ಯಾಸ್ಟೆಡ್. ಸೊ ಇದು ಹೈಯೆಸ್ಟ್ ಎವರ್ ಇನ್ ಬಂಗಾಲ್. ಇಷ್ಟು ಜನ ವೋಟ್ ಮಾಡಿದ್ದು ಬೆಂಗಾಲ್. ಹಾಗೆ ಸೋಷಿಯಲ್ ಮೀಡಿಯಾ ಕೂಡ ಇದಕ್ಕೆ ಒಂದು ಸಾಥ್ನ ಕೊಟ್ಟಿದೆ. ಬೇರೆ ಬೇರೆ ರಾಜ್ಯದಿಂದ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಬಂದು ಇದನ್ನು ಮಾಡಿದರು. ಸೊ ಹೀಗಾಗಿ 2026ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಒಂದು ಸೀಟ್ನ ಕಳ್ಕೊತಾರೆ. ಬಟ್ ಅವರು ಇಲ್ಲ, ಇದು ಮೋಸ, ನಾನು ನನ್ನ ಸೀಟ್ನ ರಿಸೈನ್ ಮಾಡಲ್ಲ ಅಂತೆಲ್ಲ ಮಾಡ್ತಿದ್ರು. ಬಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಇದೆ. ಸೊ ಹಾಗಾಗಿ ಕ್ಲಿಯರ್ ಸೋಲನ್ನು ಅವರು ಅನುಭವಿಸಿದ್ರು. BJP ಇದನ್ನು ಕ್ಲೀನ್ ಸ್ವೀಪಾಗಿ ಗೆದ್ಕೊಳ್ತು. ಸೊ ಐ ಹೋಪ್ ದಿಸ್ ಬಂಗಾಲ್ ಸ್ಟೋರಿ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಹೇಗೆ ಕಮ್ಯುನಿಸ್ಟ್ ಪಾರ್ಟಿನ ತೆಗೆದು TMC ಬಂತು, TMCನ ತೆಗೆದು ಇವಾಗ BJP ಬಂತು ಅಂತ. ಸೊ ಫಾರ್ ಮೋರ್ ಸಚ್ ಸ್ಟೋರೀಸ್ ಆ್ಯಂಡ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಸಾಧನಾ ಸ್ಪಿಯರ್. ಬಿಕಾಸ್ ಈ ಥರ ಒಂದು ವೀಡಿಯೋಸ್ನ ಮಾಡೋಕ್ಕೆ ತುಂಬ ಎಫರ್ಟ್ಸ್ ಹೋಗುತ್ತೆ, ತುಂಬ ಟೈಮ್ ಕೂಡ ಹೋಗುತ್ತೆ. ಸೊ ಒನ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ದಿ ಲೈಕ್ will motivate me for more videos. Thank you.